ಇನ್ನೊಂದು ವಾರ ನೋಡಿ ಆಮೇಲೆ ಹೇಳ್ತೀವಿ. ಓಕೆ, ಚೆನ್ನಾಗಿದೆ. ಇನ್ನೊಂದು ವಾರ ನೋಡಿ ಕಂಟಿನ್ಯೂಸ್ ಆಮೇಲೆ ಹೇಳ್ತೀವಿ ಏನು ಅಂತ ರಿವ್ಯೂಸ್. ಫೋಕಸ್ ಮಾಡಿಬಿಟ್ಟು ಇನ್ನೊಂದು ಸಾರಿ ಹೇಳ್ತೀವಿ. ಫೋಕಸ್ ಮಾಡಿ ಮೂವಿನ ಚೆನ್ನಾಗಿ ಇನ್ನೊಂದು 2-3 ಸಲ ಫೋಕಸ್ ಮಾಡಿ. ಮೂವಿ ಮಾತ್ರ ಭಯಾನಕ. ಪಾರ್ಟ್ 2 ಬರುತ್ತೆ, ನೋಡ್ಬಿಟ್ಟು ಹೇಳ್ತೀವಿ ಬಿಡಿ. ಇನ್ನೊಂದ್ಸರಿ ನೋಡ್ಬಿಟ್ಟು ಡಿಫ್ರೆಂಟ್, ಸೂಪರ್, ರಿಯಲ್, ಸೂಪರ್ ಮೈ ಬಾಸ್ ಚೆನ್ನಾಗಿದೆ ಸರ್. ಇನ್ನೊಂದು 2 ಸರಿ ನೋಡಿದ್ರೆ ಅರ್ಥ ಆಗ್ಬೋದು. ಸೂಪರ್ ಅಣ್ಣ. ಇನ್ನೊಂದ್ಸರಿ ಫಿಲಮ್ ನೋಡಿ ಫೋಕಸ್ ಸಿಕ್ಕಿದ್ಮೇಲೆ ಹೇಳ್ತೀನಿ. ಚೆನ್ನಾಗಿದೆ ಸರ್. ಎಲ್ಲರೂ ಫಿಲಮ್ ಅರ್ಥ ಆಗಲ್ಲ ಅಂತಾರೆ. ಹೇಗೆ ಗೊತ್ತಂದ್ರೆ ನಮ್ಮ ಫಿಲಮ್ ಸರ್ ಉಪೇಂದ್ರ ಅಂದರೆ ಊರೆಲ್ಲ ಸುತ್ತಿ ಪ್ರಪಂಚಗೆ ಇಂದ್ರ ಆಗೋನೆ ಉಪೇಂದ್ರ. ಅದೇ ಪಿಕ್ಚರ್ ಸರ್. ಈ ಸಿನಿಮಾನ ದಯವಿಟ್ಟು ಪೊಲಿಟಿಷಿಯನ್ಸ್ ಯಾರು ನೋಡಬೇಡಿ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ನಮ್ಮಂಥ ಸತ್ಪ್ರಜೆಗಳು ಆರಾಮಾಗಿ ನೋಡ್ಬೋದು, ಯಾಕಂದ್ರೆ ನಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಅಷ್ಟೇ ಉಪೇಂದ್ರ UI. ಸರ್ ಪ್ರತಿಯೊಬ್ಬರು ಫ್ಯಾಮಿಲಿಯವರು ಮತ್ತೆ ಫಸ್ಟ್ ರಾಜಕಾರಣಿಗಳು ಬಂದು ನೋಡ್ಬೇಕು ಸರ್ ಇದನ್ನ. ಅದು ಮೈನ್ ಇರೋದು ಇವಾಗ. ಸೂಪರ್ ಆಗಿದೆ ಫಿಲಮು. ಫಸ್ಟ್ 10 ನಿಮಿಷ, ಲಾಸ್ಟ್ 10 ನಿಮಿಷ ಸೈಕ್ ಆಗಿದೆ. ಅದ್ರ ಮಧ್ಯೆ ಇದೆಯಲ್ಲ, ಅಲ್ಲೇ ಇರೋದು ರಿಯಲ್ ಸ್ಟೋರಿ. ಎಲ್ಲರೂ ಬಂದು ನೋಡಿ. ಸೂಪರ್ ಸರ್. ಫುಲ್ ಜನ ಎಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ಭಾಷ್ ಫಿಲಮ್ಮೇ ಸೂಪರ್ ಸರ್. ಸಖತ್ತಾಗಿದೆ. ಮೆಸೇಜ್ ಓರಿಯೆಂಟೆಡ್. ಸೆಕೆಂಡ್ ಹಾಫ್ ಬರೀ ಮೆಸೇಜ್ ಕೊಡ್ತಾನೆ ಹೋಗಿದ್ದಾರೆ. ಎಲ್ಲ ರಿಯಲ್ ಬೆಸ್ಟ್. ವಾಸ್ತವದ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಈ ಫಿಲಮ್ ನೋಡೋದ್ಮೇಲೆ ಫೋಕಸ್ ಸಿಕ್ಕಿದೆ. ಸತ್ ಪ್ರಜೆಗಳೆಲ್ಲ ಎದ್ದು ಬಂದು ಸಿನಿಮಾ ನೋಡಿ. ಎಕ್ಸ್ಟ್ರಾಡಿನರಿ ಮೂವಿ ಸರ್. ಈ ಥರ ಮೂವಿ ಮಾಡ್ಬೇಕಾದ್ರೆ ಉಪೇಂದ್ರ ಅವ್ರ ಕೈಲಿ ಒಬ್ಬರ ಕೈಲೇ ಮಾತ್ರ ಆಗೋದು. ಈ ಥರ ಟ್ವಿಸ್ಟು ಮತ್ತು ಈ ಥರ ಬುದ್ಧಿವಂತಿಕೆಯಿಂದ ಮಾಡಿದಾರಲ್ಲ, ಎಕ್ಸಲೆಂಟ್. ಅವ್ರ ಐಡಿಯಾ ಮಾತ್ರ ಮೆಚ್ಚಲೇಬೇಕು. ಸೂಪರ್ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ. ಮತ್ತು ಈಗಿನ ಜನ್ರೇಷನ್ ಏನೇನಿದೆ ಅನ್ನೋದು ಕರೆಕ್ಟಾಗಿ ತೋರಿಸಿದ್ದಾರೆ. ಬಟ್ ಜನರು ಅರ್ಥ ಮಾಡ್ಕೋಬೇಕು, ಮುಂದಿನ ಹೇಗಿತ್ತು ಈಗಿನ ಏನಿತ್ತು ಅನ್ನೋದು. ತುಂಬ ಎಕ್ಸ್ಟ್ರಾಡಿ ಮಾತ್ರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೇಗಿದೆ ನಿಮಗೆ ಅಂತ ಕೇಳಿ, ಅವರು ಫೋಕಸ್ ಆಗಿದೆ ಅಂದರೆ ಸಿನಿಮಾ ಅರ್ಥ ಆಗಿದೆ ಅಂತ. ಸಖತ್ ಅದ್ಭುತವಾಗಿದೆ ಪಿಕ್ಚರು. ಎಂಟರ್ಟೈನ್ಮೆಂಟ್ ಬೇಸ್ಡ್ ಅಲ್ಲ, ಸಖತ್ ಬುದ್ಧಿಯಿಂದ ಉಪಯೋಗಿಸಿ ಮಾಡಿರೋಂಥ ಪ್ರಜಾಕೀಯ ಕಾನ್ಸೆಪ್ಟ್ನೇ ತೋರಿಸಿದ್ದಾರೆ. ಸಖತ್ ಅದ್ಭುತವಾಗಿದೆ. ಜನ ಅರ್ಥ ಮಾಡ್ಕೊಂಡ್ರೆ ಬದಲಾವಣೆ ಬರುತ್ತೆ. ಬದಲಾಗಬೇಕು ಅಂದರೆ ಜನ ಬುದ್ಧಿವಂತರಾಗಬೇಕು. ಸಖತ್ತಾಗಿದೆ ಮಾತ್ರ. ಅಲ್ಟಿಮೇಟ್ ಸಿನಿಮಾ ಅಂತಂದರೆ ಯುವರ್ ಇಂಟೆಲಿಜೆನ್ಸ್ ಏನಿಲ್ಲ ಸರ್, ಯುವರ್ ಇಮ್ಯಾಜಿನೇಷನ್. ನಮ್ಮ ಬಾಸು ಡೈಲಿ ಪ್ರತಿ ಸರಿನೂ ತಲೆಗೆ ಹುಳ ಬಿಡೋರು. ಈ ಸರಿ ತಲೆಗೆ ಹುಳ ತೆಗ್ದಿದ್ದೀನಿ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ಗೊತ್ತು ಅವ್ರು ತೆಗಿಯಕ್ಕೆ. ಅವ್ರು ಹೇಳೋ ವಿಚಾರಗಳನ್ನ ಅವ್ರು ಯಾವತ್ತಾದ್ರೂ ಹುಳನೇ ಅಂದ್ಕೊಳ್ಳೋದು. ಫಸ್ಟ್ ಆಫ್ ಆಲು ಈ ಅಪ್ಪನ ಕೈಲಿ ಏನಾಗುತ್ತೆ ಎಲ್ಲ ಅನ್ನೋದೇ ಇವಾಗ ಈಗಿನ ಪ್ರಪಂಚದಲ್ಲಿ ನಡೀತಾ ಇರೋದು. ಸರಿನಾ? ನಮ್ಮ ಭಾಷೆ ಹೇಳಕ್ಕೆ ಬಂದಿರೋದು UI ಅಲ್ಲಿ ನಮ್ಮ ಪ್ರಜಾಪ್ರಭುತ್ವಗಳು ಯಾವ್ಯಾವ ರೀತಿ ಇರಬೇಕು ಅಂತ, ನಮ್ಮ ಪ್ರಜೆಗಳ ಇದರಲ್ಲಿ ನಾವು ಯಾವ್ಯಾವ ಥರ ಇರ್ತೀವಿ ಅಂತ ಇರಬೇಕು. ಫಸ್ಟ್ ಆಫ್ ಆಲು ಇನ್ನೊಂದು ಹೇಳ್ಬೇಕಂದ್ರೆ ನಮಗೆ ಬೇಜಾರಾಗುತ್ತೆ. ಏನು ಹೇಳೋಕ್ಕೆ ಇಲ್ಲ. ಫಸ್ಟ್ ಆಫ್ ಆಲು ನಮ್ಮನ್ನು ನಾವೇ ಈ ರೀತಿ ನೋಡ್ಕೊಳ್ಳೋಕೆ ನಮಗೆ ಅಸಹ್ಯ ಆಗ್ತಿದೆ. ನಮ್ಮ ಈ ದೇಶನ ಎಷ್ಟೋ ಜನ ಲೂಟಿ ಮಾಡ್ತಾವ್ರು, ಏನೇನು ಮಾಡ್ತಾರೆ ಅದು ಸೆಕೆಂಡ್ರಿ. ನಾವೇ ಕರೆಕ್ಟಾಗಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ ಹೇಳ್ರಿ? ಅವ್ರು ಮಾಡ್ತಿರೋದಲ್ಲ ಒಳ್ಳೇದೇ. ನಾವು ಕರೆಕ್ಟಾಗಿರೋ ತಾನೆ. ಫಸ್ಟ್ ಆಫ್ ಆಲ್ ಅವರು ಕರೆಕ್ಟಾಗಿರೋದು, ನಾವೇ ಕರೆಕ್ಟಾಗಿಲ್ಲ. ಅದಕ್ಕೆ ಅವರೆಲ್ಲ ಫುಲ್ಲು ಟಾಪಲ್ಲ ಅವರೇ. ಅಷ್ಟೇ ಸರ್. ಇನ್ನೇನು ಹೇಳೋಕೆ ನನಗೆ ಬೇಜಾರಾಗ್ತಾಯಿದೆ. ಫಸ್ಟ್ ಆಫ್ ಆಲು ನಮ್ಮ ಇದು ನೋಡಿ, ಸ್ವಚ್ಛತೆ ನೋಡಿ, ಎಲ್ಲನೂ ನೋಡಿ ನಮಗೆ ಬೇಜಾರಾಗ್ತಿದೆ. ಪ್ರತಿಯೊಂದು ಸೀನಲ್ಲೂ ಪ್ರಕೃತಿ ಬಗ್ಗೆ ಎಲ್ಲ ತೋರಿಸ್ಕೊಂಬಂದವ್ರೆ. ಸ್ಟಾರ್ಟಿಂಗೇ ನೋಡಿ ನನಗೆ ಇಂಟರ್ವಲ್ ಮುಂಚೆ ಒಂದು ಜೋಶ್ ಇತ್ತು. ಇಂಟರ್ವಲ್ ಆದಮೇಲೆ ಬಟ್ ನಾನು ಹೇಳ್ತಾ ಇಲ್ವಾ, ನಾನು ಈ ಸಮಾಜ ನೋಡಿ ಬೇಜಾರಾಗಿ ಹೋಗ್ಬಿಟ್ಟೆ. ಈ ರಾಜಕೀಯ ವ್ಯವಸ್ಥೆ ಪ್ರತಿಯೊಂದಾಗಲಿ, ಏನಾದರೂ ಆಗಲಿ, ಜನಗಳ ಮನಸ್ತಾಪ ಏನೇ ಇರಲಿ ನನಗೆ ತಡೆಯೋಕ್ಕಾಗ್ತಾ ಇಲ್ಲ. ಅದು ನಾನೊಬ್ಬ ಸರಿ ಹೋದರೆ ಸಾಕು ಅಂತಲ್ಲ, ಪ್ರತಿಯೊಬ್ಬರು ಸರಿ ಹೋಗಬೇಕು. ಅದಕ್ಕೆ ಅಂತಾನೆ ನಮ್ಮ ಬಾಸ್ UPP ಅಂತ ಮಾಡಿರೋದು, ಉತ್ತಮ ಪ್ರಜಾಕೀಯ ಪಕ್ಷ. ಅದು ನಮ್ಮ ಪಕ್ಷ, ನನ್ನ ಪಕ್ಷ. ಸಾರಿ, ನಮ್ಮ ಪಕ್ಷ ಅಲ್ಲ, ನನ್ನ ಪಕ್ಷ. ಅದು ನಾನು ಕಟ್ಬೇಕು. ಸರಿ ಸ್ವಾಮಿ, ಯಾರೇ ಕಟ್ತಾರೆ ಅಂದರೆ ಏನು ಇಷ್ಟು ದಿವಸ ನೋಡಿದ್ದೀನಿ ನಾನು. ಆಲ್ರೆಡಿ ಇವ್ರು ಕಟ್ಟಿ ಆಲ್ರೆಡಿ ಸಾಮ್ರಾಜ್ಯನೇ ಧ್ವಂಸ ಮಾಡಿಬಿಟ್ಟವ್ರೆ. ನಾನು ಕಟ್ಬೇಕ್ರಿ. ಫಸ್ಟ್ ಆಫ್ ಆಲು ನಾನೇ ಇದು ಮಾಡಲಿ ಅಂದರೆ ಹೆಂಗ್ರಿ ಇದೆಲ್ಲ? ಅಷ್ಟೇ ಸರ್. ಇನ್ನೇನು ಹೇಳೋಕ್ಕಲ್ಲ. ನಮ್ಮ ಬಾಸ್ ಡೈರೆಕ್ಷನ್ ಯಾವತ್ತಿದ್ರು ರಿಯಾಲಿಟಿ ಆಗಿರುತ್ತೆ. ರಿಯಾಲಿಟಿಗೋಸ್ಕರನೇ ನಮ್ಮ ಬಾಸ್ ಮಾಡೋದು ಫಸ್ಟು ಎಲ್ಲ ಡೈರೆಕ್ಷನ್ನು. ಜನಗಳು ಫಸ್ಟು ಅರ್ಥ ಮಾಡ್ಕೊಬೇಕು ಏನು ಮಾಡ್ತಾರೆ, ಏನು ಇದು ಅಂತ. ಫಸ್ಟ್ ಆಫ್ ವಿಚಾರಗಳು ಇಲ್ದಿರ ನಮ್ಮ ಬಾಸ್ ಯಾವುದು ಸುಮ್ಮನೆ ತಲೆಗೆ ಟೋಪ್ ಇದು ಹಾಕಲ್ಲ. ಡೈರೆಕ್ಷನ್ ಮಾಡೋದಿಲ್ಲ. ಫಸ್ಟ್ ಆಫ್ ಆಲು ಅವ್ರು ಅರ್ಥ ಮಾಡ್ಕೊಂಡ್ರೇ ಉತ್ತಮ ಪ್ರಜಾಕೀಯ ಪಕ್ಷ. UI ಸಿನಿಮಾನ ನೋಡಿದ್ವಿ. ಉಪೇಂದ್ರ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ವಿಷಯನೂ ಅವರು ಒಂದು ಚಿಕ್ಕ ಮಗುಗೆ ಅರ್ಥ ಮಾಡಿಸೋ ಥರ ಪಿನ್ ಟು ಪಿನ್ ಅರ್ಥ ಮಾಡಿಸಿದ್ದಾರೆ. ಪ್ರೆಸೆಂಟ್ ಹೊರಗಡೆ ಸಿಚುವೇಶನ್ ಏನು ನಡೀತಾ ಇದೆ ಅದನ್ನು ಸಿನಿಮಾದೊಳಗಡೆ ತೋರಿಸಿದ್ದಾರೆ. ಒಂದು ಸಿನಿಮಾದಲ್ಲಿ ಎಷ್ಟು ವಿಚಾರಗಳನ್ನ ಹೇಳ್ಬೋದು ಅಷ್ಟು ವಿಚಾರಗಳನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ ಸರ್. ಅವರ ಡೈರೆಕ್ಷನ್ ಅಂದಮೇಲೆ ನಾವು ಸುಮ್ಮನೆ ರಕ್ತಪಾತ ಇರುತ್ತೆ, ರೌಡಿಸಮ್ ಇರುತ್ತೆ, ಆ್ಯಕ್ಷನು, ಮಾಸ್ ಮಸಾಲ ಅಂದ್ಕೊಂಡು ಬರಬಾರ್ದು. ತುಂಬ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಬಂದು ಸಿನಿಮಾನ ನೋಡಬೇಕು ಸರ್. ಬುದ್ಧಿವಂತರಿಗೆ ಮಾತ್ರ. ಆಮೇಲೆ ಈ ಸಿನಿಮಾ ಸ್ಟಾರ್ಟಿಂಗಲ್ಲೇ ಹೇಳಿದ್ದಾರೆ, ಈಗ ಇಷ್ಟು ಜನ ಏನು ನೋಡ್ಕೊಂಬಂದಿದ್ದಾರೆ ಅವರೆಲ್ಲ ದಡ್ರೆ ಸರ್. ಯಾಕಂದರೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದಾರೆ ಎಲ್ಲ ಈ ಸಿನಿಮಾ ನೋಡಿರೋರೆಲ್ಲರೂ ದಡ್ರೆ ಸರ್. ಈ ಜನ್ರೇಷನಲ್ಲಿ ನಾವು ಹೇಗಿದ್ದೀವಿ 2040
ಈ ಇದರಲ್ಲಿ ನಾವು ಮುಂದಕ್ಕೆ ಹೆಂಗೆ ಹೋಗ್ತೀವಿ ನಾವು ಏನಂತ ನಮಗೆ ಗೊತ್ತಾಗಕ್ಕೆ ಓಡಾಡಿಸ್ತಿದ್ದಾರೆ ಅವರು. ನಾವು ಈಗ ಏನು ಓಟ್ ಹಾಕ್ತಿದ್ದೀವಿ, ಏನು ಪೊಲಿಟಿಕ್ಸ್ ಇದ್ದಾರೆ, ಅವರಿಗೆ ನಾವು ಯಾವ ಥರ ಅಕ್ವೈರ್ಮೆಂಟ್, ಅವ್ರಿಗೆ ಹೆಂಗೆ ಇಷ್ಟಪಡೋ ಥರ ಮಾತಾಡ್ತಿದ್ದಾರೆ ಅವ್ರಿಗೆ ಗೊತ್ತಾಗ್ತಿದೆ. ಇವಾಗ ನಾವು ಉಪೇಂದ್ರ ಸರ್ ಬಗ್ಗೆ ಏನು ನಮಗೆ ತಿಳಿಸ್ತಾ ಇರೋದು ಏನಂದರೆ, ನಾವು ಈ ಜನ್ರೇಷನಲ್ಲಿ ನಾವು ಹೇಗೆ ಯೋಚನೆ ಮಾಡ್ತಿದ್ದೀವಿ ಜನರು, ಇವಾಗ ನಾರ್ಮಲ್ ಪೀಪಲ್ಸ್ ಹೆಂಗೆ ಯೋಚನೆ ಮಾಡ್ತಿದ್ದಾರೆ, ರಿಚ್ ಪೀಪಲ್ಸ್ ಹೆಂಗೆ ಯೋಚನೆ ಮಾಡ್ತಿದ್ದಾರೆ, ಆ ಥರ ಆ ಜನ್ರೇಷನಲ್ಲಿ ತೋರಿಸಿದ್ದಾರೆ. ಫಸ್ಟ್ ಹಾಫಲ್ಲಿ ಇಷ್ಟೇ ತಿಳಿಸಿರೋದು, ಸೆಕೆಂಡ್ ಹಾಫಲ್ಲಿ ನೋಡಿದರೆ ಮುಂದೆ ಗೊತ್ತಾಗುತ್ತೆ.